ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸೆಪ್ಟೆಂಬರ್ 1ರಿಂದ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಕಂದಾಯ ಇಲಾಖೆ ವತಿಯಿಂದ ರಾಜ್ಯದ ರೈತರಿಗೆ ಮತ್ತೊಂದು ಆಂದೋಲನ ಪ್ರಾರಂಭ ಮಾಡಲಿದ್ದಾರೆ ಸ್ನೇಹಿತರೆ. ಈ ಹಿಂದೆ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಕಳೆದ ಸುಮಾರು 2 ವರ್ಷಗಳಿಂದನೂ ಕೂಡ ಅನೇಕ ರೀತಿಯಾದಂತಹ ಆಂದೋಲನವನ್ನ ಮಾಡ್ತಾ ಇದ್ದು ರೈತರಿಗೆ ಸಹಾಯಕವಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಉದಾಹರಣೆಗೆ ಪೂಡಿ ಕಾರ್ಯಕ್ರಮ ಆಗಿರ್ಬೋದು, ಅದ್ರ ಜೊತೆಗೆ ಪೌತಿ ಖಾತೆ ಆಂದೋಲನ ಆಗಿರ್ಬೋದು. ಸೊ ಈ ರೀತಿ ಈ ಖಾತಾ ಬಿ ಖಾತಾ ಆಂದೋಲನ ಆಗಿರ್ಬೋದು, ಸುಮಾರು ರೀತಿಯಾದಂತಹ ಆಂದೋಲನವನ್ನ ಮಾಡ್ತಾ ಇದ್ದು ಈಗ ಮತ್ತೊಂದು ಹೊಸ ಆಂದೋಲನವನ್ನ ಮಾಡ್ಲಿಕ್ಕೆ ಮುಂದಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಇದೇ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಅದನ್ನ ಚಾಲನೆಯನ್ನ ನೀಡಲಿದ್ದಾರೆ ಸ್ನೇಹಿತರೆ. ಸೊ ಇದರಿಂದ ರೈತರಿಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಾಯವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದ್ದು, ಸೊ ಹಾಗಾದ್ರೆ ಸೆಪ್ಟೆಂಬರ್ 1ರಿಂದ ಯಾವೆಲ್ಲ ಯೋಜನೆಯನ್ನ ಜಾರಿ ಮಾಡಲಿದ್ದಾರೆ ಅದರ ಬಗ್ಗೆ ತಾವು ಯಾವ ರೀತಿ ಸುಮಾರು 15 ದಿನಗಳ ಕಾಲ ಈ ಒಂದು ಯೋಜನೆ ಇರಲಿದ್ದು ರೈತರಿಗೆ ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳ್ಬರ್ತಾ ಇದ್ದಾವೆ. ರೈತರಿಗೆ ಅನೇಕ ರೀತಿಯಾದಂತಹ ಬ್ಯಾಂಕು ಸೌಲಭ್ಯಗಳಾಗಿರ್ಬೋದು, ಸರ್ಕಾರಿ ಸೌಲಭ್ಯಗಳು ಸಿಗದೆ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಸೊ ಇನ್ನು ಮುಂದೆ ಈ ಒಂದು ಯೋಜನೆಯ ಆಂದೋಲನದಿಂದ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟವಾದ್ರೆ ತಮ್ಮ ಇನ್ನಿತರೆ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ವತಿಯಿಂದ ರೈತರಿಗಾಗಿ ಅನೇಕ ಆಂದೋಲನಗಳನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಕಳೆದ ಸುಮಾರು 2 ವರ್ಷಗಳಿಂದನೂ ಕೂಡ ಪೌತಿ ಖಾತಾ ಆಂದೋಲನ ಆಗಿರ್ಬೋದು, ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಪೋಡಿ ಆಂದೋಲನ ಆಗಿರ್ಬೋದು, ಈ ಖಾತಾ ಬಿ ಖಾತಾ ಆಂದೋಲನವನ್ನ ಮಾಡಿದ್ರು ಸ್ನೇಹಿತರೆ. ಆದ್ರೆ ಇದೇ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಪಹಣಿ ಆಂದೋಲನವನ್ನ ಕೂಡ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳ್ಬರ್ತಾ ಇದೆ ಸ್ನೇಹಿತರೆ. ಸೊ ಇದರಿಂದ ರೈತರ ಸಣ್ಣ ಪುಟ್ಟ ಪಹಣಿಯಲ್ಲಿರುವಂತಹ ಲೋಪದೋಷಗಳನ್ನ ಸರಿಪಡಿಸಲಿಕ್ಕೆ ಉತ್ತಮವಾದಂತಹ ವೇದಿಕೆಯಾಗಲಿದೆ ಎಂಬುದರ ಬಗ್ಗೆ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ತಮ್ಮ ಒಂದು ಸೂಕ್ತ ದಾಖಲೆಗಳಿಂದ ತಾವು ತಹಶೀಲ್ದಾರ್ ಕಚೇರಿಗೆ ಅರ್ಜಿಗಳನ್ನ ಸಲ್ಲಿಸುವುದರ ಮೂಲಕ ಇದನ್ನ ತಾವು ಬಗೆಹರಿಸಬಹುದಾಗಿರುತ್ತೆ ಸ್ನೇಹಿತರೆ. ನಂತರ ತಮ್ಮ ಒಂದು ಅರ್ಜಿಯನ್ನ ತಮಗೆ ಉಪವಿಭಾಗಾಧಿಕಾರಿಗಳಿಗೆ ಅದನ್ನ ವರ್ಗಾವಣೆ ಮಾಡಿ ಅಲ್ಲಿ ಅದನ್ನ ತಮ್ಮ ಒಂದು ಅರ್ಜಿಗಳನ್ನ ಕಡತವನ್ನ ಪರಿಶೀಲನೆ ಮಾಡಿ ನಂತರ ಅನುಮೋದನೆ ದೊರಕುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ಇದರಿಂದ ರೈತರಿಗೆ ಬ್ಯಾಂಕ್ ಸಾಲ ಸೌಲಭ್ಯ ಆಗಿರ್ಬೋದು, ಸರ್ಕಾರಿ ಸೌಲಭ್ಯಗಳಾಗಿರ್ಬೋದು, ಅಥವಾ ಇನ್ನಿತರೆ ರೈತರಿಗೆ ಬೇಕಾಗುವಂತಹ ಸಲಕರಣೆಗಳಾಗಿರ್ಬೋದು, ಸೊ ಕೃಷಿ ಚಟುವಟಿಕೆಗಳಿಗೆ ತೊಡಗಿಕೊಳ್ಳಲು ಬೇಕಾಗುವಂತಹ ಕೃಷಿ ಚಟುವಟಿಕೆಯ ಸಲಕರಣೆಗಳು ಕೂಡ ರೈತರಿಂದ ಸಬ್ಸಿಡಿ ಮೂಲದಲ್ಲಿ ಏನು ದೊರಕುತ್ತವೆ, ಸೊ ಅವು ಎಲ್ಲ ಸೌಲಭ್ಯಗಳು ಕೂಡ ದೊರಕುವಂತಹ ಸಾಧ್ಯತೆಗಳಿರುತ್ತವೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 15ನೇ ತಾರೀಕಿನ ಒಳಗಾಗಿ ಈ ಒಂದು ಪಹಣಿ ಆಂದೋಲನವನ್ನ ನಡೆಸಲಿದ್ದಾರೆ ಸ್ನೇಹಿತರೆ. ಪಹಣಿ ಆಂದೋಲನದಲ್ಲಿ ತಾವು ಸೂಕ್ತ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ತಹಶೀಲ್ದಾರ್ ಕಚೇರಿಗೆ ಅರ್ಜಿಯನ್ನ ಸಲ್ಲಿಸಿದ ಸಂದರ್ಭದಲ್ಲಿ ತಮ್ಮ ಒಂದು ಅರ್ಜಿ ಕಡಿತವನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ನಂತರ ಅದನ್ನ ಉಪವಿಭಾಗಾಧಿಕಾರಿಗಳಿಗೆ ಕಳಿಸಿ ಅಲ್ಲೂ ಕೂಡ ಅದನ್ನ ಪರಿಶೀಲನೆ ಮಾಡಿ ಅನುಮೋದನೆ ಸಿಕ್ಕಂತ ಸಂದರ್ಭದಲ್ಲಿ ಸೊ ತಮ್ಮ ಒಂದು ಸಣ್ಣ ಪುಟ್ಟ ಲೋಪದೋಷಗಳನ್ನ ಸರಿಪಡಿಸಬಹುದು ಸ್ನೇಹಿತರೆ. ಸೊ ಇಲ್ಲೇ ಕೇವಲ ಸಣ್ಣ ಪುಟ್ಟ ಲೋಪದೋಷಗಳನ್ನ ಸರಿಪಡಿಸಬಹುದು. ಸೊ ಕೋರ್ಟ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಪಹಣಿ ಇದ್ರೆ ಸೊ ಅಂತಹ ಲೋಪದೋಷಗಳಿದ್ರೆ ಕೂಡ ಇದನ್ನ ಸರಿಪಡಿಸಲಿಕ್ಕೆ ಅವಕಾಶ ಇರಂಗಿಲ್ಲ. ರೈತರು ಸೂಕ್ತ ದಾಖಲೆಗಳನ್ನು ಇದ್ದು ಈ ಒಂದು ದೋಷವನ್ನ ಸರಿಪಡಿಸಿಕೊಳ್ಳಿಕ್ಕೆ ಅವಕಾಶವನ್ನ ನೀಡಲಿದ್ದಾರೆ ಎಂಬುದರ ಬಗ್ಗೆ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಇದರ ಒಂದು ಸದುಪಯೋಗ ಕೂಡ ಪಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ರೈತರಿಗೆ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಕ್ಕಂತ ತಕ್ಷಣ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.